ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಅನ್ನುವಂಥದ್ದು. ರೇಣುಕಾಸ್ವಾಮಿ ಕುಟುಂಬದಲ್ಲಿ ಎಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿರಬೇಕು, ಯಾವ ರೀತಿಯಾಗಿ ಅವರು ತಮ್ಮ ಮಗನನ್ನು ಕಳ್ಕೊಂಡು ತಂದೆ ತಾಯಿ ಕಣ್ಣೀರು ಹಾಕಿರಬೇಕು. ಜೈಲಿನಲ್ಲಿ ಮಾನಸಿಕವಾಗಿ ದರ್ಶನ್ ಕುಗ್ಗಿ ಹೋಗಿರೋದು. ಜಾಮೀನು ನಿರಾಕರಣೆಯಿಂದ ಮೌನಕ್ಕೆ ಜಾರಿದ್ದಾರೆ ದಾಸ. ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಮೂಕ ವೇದನೆ. ಈಗ ಯಾರ ಬಳಿಯೂ ಕೂಡ ಮಾತನಾಡದೆ ಏಕಾಂಗಿ ಆಗಿದ್ದಾರೆ ಕಾಟೇರ. ಇತ್ತ ಪತಿ ನೆನಪಲ್ಲಿ ವಿಜಯಲಕ್ಷ್ಮಿ ಭಾವುಕವಾದಂಥ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಹಾರ್ಟ್ ಬ್ರೇಕ್ ಇಮೋಜ್ ಅನ್ನು ಹಾಕಿ ವಿಜಯಲಕ್ಷ್ಮಿ ಕಣ್ಣೀರು ಹಾಕಿದ್ದಾರೆ. ಸೊ ಇನ್ಸ್ಟಾದಲ್ಲಿ ದರ್ಶನ್ ಫೋಟೋವನ್ನು ಪತ್ನಿ ವಿಜಯಲಕ್ಷ್ಮಿ ಹಾಕಿದ್ದಾರೆ. ಹಾಗಾಗಿ ಈಗ ನಾಳೆಗೆ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ ಕೊಡಲ್ವಾ, ನಿಯಮಗಳೇನಿದ್ದಾವೆ ಅವುಗಳನ್ನೆಲ್ಲ ಈಗ ನೋಡ್ತಾರೆ ಹಿರಿಯ ಅಧಿಕಾರಿಗಳು. ಈಗ ಸದ್ಯಕ್ಕೆ ಭಾವುಕರಾಗಿರುವಂತಹ ಒಂದು ಪೋಸ್ಟನ್ನು ಹಾಕಿದ್ದಾರೆ ಪತಿಯ ನೆನಪಲ್ಲಿ ವಿಜಯಲಕ್ಷ್ಮಿ ಅವರು. ಸೊ ಅದು ನೋಡ್ತಾ ಇದ್ದೀರಾ, ಅಲ್ಲಿ ಪೋಸ್ಟನ್ನು ಮಾಡಿರೋದು ಹಾರ್ಟ್ ಬ್ರೇಕ್ ಸಿಂಬಾಲ್, ಅಂದರೆ ಹಾರ್ಟದ ಒಡೆದೋಗಿದೆ ಅನ್ನೋ ರೀತಿಯಲ್ಲಿ ಹಾರ್ಟ್ ಬ್ರೇಕ್ ಅಂತ ಏನು ಕರೀತಾರೆ ಅದನ್ನು ಇಮೋಜಿಯನ್ನು ಹಾಕಿದ್ದಾರೆ. ಅದರಲ್ಲಿ ಪತಿ ನೆನೆದು ಭಾವುಕರಾದಂಥ ಒಂದು ಪೋಸ್ಟನ್ನು ವಿಜಯವರು ಹಾಕಿದ್ದಾರೆ, ವಿಜಯಲಕ್ಷ್ಮಿ ಅವರು. ಸೊ ಬಟ್ ಏನು ಗೊತ್ತಾ, ಇವೆಲ್ಲ ಎಲ್ಲ ಇದ್ದಾಗ ಎಲ್ಲವೂ ನಡಿಬೇಕಾದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇಂಥವು ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ನಾನೊಂದು ತೀರ ನೀನೊಂದು ತೀರ ಅಂತಾರೆ. ಇದ್ದಾಗ ತಲೆಗೇರಿರುತ್ತೆ, ಈಗ ಇಲ್ಲದೆ ಇರೋ ಟೈಮಲ್ಲಿ ನೆನಪಾಗುತ್ತೆ. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಏನಂತೆ, ಏನು ನಡೀತಾ ಇದೆ ಒಳಗಡೆಗೆ, ಜೈಲಿನ ಒಳಗಡೆಗೆ ಕೊಲೆ ಆರೋಪಿ ಆಗಿರುವಂಥ ದರ್ಶನ್ ಅವರ ಪರಿಸ್ಥಿತಿ ಮತ್ತು ಈ ಕಡೆಗೆ ಅವರ ಪತ್ನಿಯ ಪರಿಸ್ಥಿತಿ? ಅರುಣ್, ಖಂಡಿತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿರುವಂತಹ ನಟ ದರ್ಶನ್ ಈಗ ಒಂದು ರೀತಿ ನ್ಯಾಯಾಲಯದಲ್ಲೂ ಸಹ ಹಿನ್ನಡೆ ಆಗ್ತದೆ. ಅದರಲ್ಲೂ ಸಹ ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಹಿನ್ನಡೆ ಆಗಿರೋ ಹಿನ್ನೆಲೆ 1 ವರ್ಷ ಬೇಲ್ ಸಿಗೋ ದೌತ್ಯವನ್ನು ಇದರಲ್ಲಿ ಈಗ ಜೈಲಿನಲ್ಲಿ ದರ್ಶನ್ ಈಗ ಮೌನಕ್ಕೆ ಶರಣಾಗಿರುವಂಥದ್ದು. ಅದರಲ್ಲೂ ಜೈಲಿನ ಕ್ವಾರಂಟೈನ್ ಜೈಲಿನ ಬ್ಯಾರಕ್ ನಲ್ಲಿರುವಂತಹ ದರ್ಶನ್ಗೆ ಈಗಾಗಲೇ ಸಂಪೂರ್ಣವಾಗಿ ಸಿಸಿ ಕ್ಯಾಮ್ರಾ ಇರ್ಬೋದು, ಅಲ್ಲಿ ಅವ್ರ ಜೊತೆಗೆ ಬೇರೆ ಕೈದಿಗಳು ಸಹ ಓಡಾಡಕ್ಕೆ ಅವಕಾಶ ಕೊಡದೆ ಸ್ವಲ್ಪ ಭದ್ರತೆಯನ್ನು ತಗೊಂಡಿದ್ದಾರೆ. ಅದ್ರ ಜೊತೆಗೆ ಸಂಪೂರ್ಣವಾಗಿ ಜೈಲಿನಲ್ಲಿ ಅವರಿಗೆ ಏನು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದ್ರ ಪ್ರಕಾರವಾಗಿ ಅವರಿಗೆ ಸೌಲಭ್ಯ ಕೊಡ್ತಿದ್ದಾರೆ ಅಂತೇಳಿ ಹೇಳಲಾಗ್ತಿರೋದು. ಹಾಗಾದ್ರೆ ಎಲ್ಲೋ ಒಂದ್ ಕಡೆಗೆ ಮೊನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಹಿನ್ನಡೆ ಆಗಿರೋ ಹಿನ್ನೆಲೆ ಮೌನಕ್ಕೆ ಶರಣಾಗಿದ್ದಾರೆ. ಅದೇ ಸಮಯದಲ್ಲಿ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹ ಒಂದು ಪೋಸ್ಟ್ ಅನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡುವಂಥದ್ದು. ಅದು ಹಾರ್ಟ್ ಬ್ರೇಕ್ ಸಿಂಬಲ್ ಅನ್ನು ಹಾಕಿ ಒಂದ್ ರೀತಿ ಭಾವುಕರಾಗಿ ಏನು ಒಂದು ಪೋಸ್ಟ್ ಅನ್ನ ಹಾಕಿರುವಂತದ್ದು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆಗೆ ದರ್ಶನ್ಗೆ ಇನ್ನೂ 1 ವರ್ಷದ ತನಕ ಬೆಲ್ ಸಿಗಲ್ಲ, ಹಾಗಾಗಿ ನಮ್ಗೆ ಯಾಕೆ ಈ ರೀತಿ ಕಷ್ಟ ಅನ್ನೋದನ್ನ ಒಂದು ರೀತಿ ಹೇಳ್ಕೊಂತಿದ್ದಾರೆ ಅಂತ ಗೊತ್ತಾಗ್ತಿರೋದು. ಅಂದ್ರೆ ಕಾನೂನು ಹೋರಾಟದಲ್ಲಿ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ. ಸಾಮಾನ್ಯವಾಗಿ ಬೇರೆ ಕೊಲೆ ಪ್ರಕರಣಗಳಲ್ಲಿ ಬೇರೆಯವರಿಗೆ ಬೇಗ ಬೇಲ್ ಸಿಗ್ತವೆ, ಆದ್ರೆ ಈ ಪ್ರಕರಣದಲ್ಲಿ ಬೇಲ್ ಸಿಗ್ತಾ ಇಲ್ಲ ಅನ್ನೋದು ಒಂದು ಅವರಿಗೆ ಕೊರವಾಗಿರುವಂಥದ್ದು. ಅದ್ರ ಜೊತೆಗೆ ದರ್ಶನ್ ಭೇಟಿಗೂ ಸಹ ಅವಕಾಶನ ಕೇಳಲಾಗಿದೆ ಅಂತ ಹೇಳಲಾಗ್ತಿರೋದು. ಅಂದ್ರೆ ವಾರಕ್ಕೆ 2 ಬಾರಿ ಭೇಟಿಗೆ ಇಬ್ಬರಿಗೆ ಮಾತ್ರ ಅವಕಾಶ ಇರ್ತದೆ. ಹಾಗಾಗಿ ಅದರಲ್ಲಿ ಯಾರಾದ್ರೂ ಬೇರೆ ಅವ್ರ ಸಂಬಂಧಿಕರು ಯಾರಾದ್ರೂ ಜೈಲಿಗೆ ಹೋಗಿದಾರಾ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡಿದ ನಂತರ ಜೈಲಾಧಿಕಾರಿಗಳು ಅವ್ರ ಭೇಟಿಗೆ ಅವಕಾಶ ಕೊಡುವ ಸಾಧ್ಯತೆ ಇರುವಂತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.